A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪಾಠ ಮಾಡೋ ಹಾಗಿಲ್ಲ, ಅಧಿಕಾರಿಗಳು ಬಿಡೋ ಹಾಗಿಲ್ಲ. BLO ಶಿಕ್ಷಕರ ಅಳಲಿಗೆ ಧ್ವನಿಯಾದ ಸಿಕಲ್ ಆನಂದಗೌಡ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು BLO ಕೆಲಸಗಳು ಚುರುಕಾಗಿ ನಡೆಯುತ್ತಿವೆ. ಆದರೆ ಒಬ್ಬನೇ ಶಿಕ್ಷಕರಿರುವ ಶಾಲೆಯಿಂದ ಆ ಶಿಕ್ಷಕರನ್ನ BLO ಕೆಲಸಕ್ಕೆ ನಿಯೋಜಿಸಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತಗೊಳ್ಳುತ್ತಿದ್ದು ಶಿಕ್ಷಕರು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಶೀಲಘಟ್ಟದ ಬಿಜೆಪಿ BLA 1 ಸಿಕಲ್ ಆನಂದಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಎಂದು ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ, ಕೋಡೆಗಡ್ಲು, ಮರಬಹಳ್ಳಿ, ನಡಂಪಲ್ಲಿ, ಗೌಡನಹಳ್ಳಿ, ಕಟ್ಟಿಗೇನಹಳ್ಳಿ, ನಂದನಹೊಸಹಳ್ಳಿ, ನಂದನವನ, ಅಪಸಾನಹಳ್ಳಿ, ಮಿಟ್ಟಹಳ್ಳಿ ಈ ಭಾಗಗಳಲ್ಲಿ BLA 2ಗಳಿಗೆ SIR ಅರಿವು ಮತ್ತು ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು, ತಾಲೂಕಿನ ಚುನಾವಣಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೈಗೊಂಡಿರುವ ಕೆಲವು ನಿರ್ಧಾರಗಳು ತಮಗೆ ಅರ್ಥವಾಗುತ್ತಿಲ್ಲ ಎಂದಿದ್ದಾರೆ. ಒಂದೇ ಶಾಲೆಯಲ್ಲಿ ಕೇವಲ ಒಬ್ಬರೇ ಶಿಕ್ಷಕರಿದ್ದು ಅಂಥವರನ್ನ ಕರೆತಂದು BLO ಕೆಲಸಕ್ಕೆ ನಿಯೋಜಿಸಲಾಗಿದೆ. ಇದರಿಂದ ಆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಯಾರೂ ಇಲ್ಲದೆ ಪೋಷಕರು ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. BLO ಆಗಿ ನಿಯೋಜನೆಗೊಂಡಿರುವ ಶಿಕ್ಷಕರೊಬ್ಬರು ತಮ್ಮ ಅಳಲನ್ನ ಸಿಕಲ್ ಆನಂದಗೌಡ ಅವರ ಬಳಿ ತೋಡಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾನೊಬ್ಬನೇ ಶಿಕ್ಷಕ ಇರೋದು, ನನ್ನನ್ನು ಬೇರೆ ಊರಿಗೆ BLO ಕೆಲಸಕ್ಕೆ ಹಾಕಿದ್ದಾರೆ. ನಾನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6-7 ಗಂಟೆಯವರೆಗೆ ಇಲ್ಲೇ ಕೆಲಸ ಮಾಡಬೇಕಿದೆ. ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ಇರುವುದರಿಂದ ಪೋಷಕರು ನಮ್ಮನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ನಾವು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಕುರಿ ಕಾಯಿಸಲಿಕ್ಕ ಎಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ಶಿಕ್ಷಕರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಮೇಲಾಧಿಕಾರಿಗಳಿಂದ ತಮಗೆ ಟಾರ್ಗೆಟ್ ಬಂದಿದೆ ಎಂದು ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಶಿಕ್ಷಕರಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಆದರೆ ಶಿಕ್ಷಕರನ್ನ BLO ಕೆಲಸಕ್ಕೆ ನಿಯೋಜಿಸುವಾಗ ಆ ಶಾಲೆಯ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಲಾಗಿದೆ ಎಂದು ಆನಂದಗೌಡ ಪ್ರಶ್ನಿಸಿದ್ದಾರೆ. ಸುಮಾರು 3 ತಿಂಗಳ ಕಾಲ ನಡೆಯುವ ಈ ಪ್ರಕ್ರಿಯೆಯಿಂದ ಮಕ್ಕಳ ಭವಿಷ್ಯ ಏನಾಗಬೇಕು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಪೋಷಕರ ಗಲಾಟೆ, ಇನ್ನೊಂದೆಡೆ ಅಧಿಕಾರಿಗಳ ಒತ್ತಡದಿಂದ ಶಿಕ್ಷಕರು ನೆಮ್ಮದಿಯಿಂದ ಮತ್ತು ನಿಶ್ಚಿಂತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಗಂಭೀರ ಸಮಸ್ಯೆಯ ಕುರಿತು ತಾಲೂಕು ದಂಡಾಧಿಕಾರಿಗಳು, EO ಮತ್ತು BEO ಅವರಿಗೆ ತಕ್ಷಣವೇ ಮಾಹಿತಿ ತಲುಪಿಸಿ ಮಕ್ಕಳಿಗೆ ತೊಂದರೆಯಾಗದಂತೆ ಪರ್ಯಾಯ ಶಿಕ್ಷಕರ ವ್ಯವಸ್ಥೆ ಕಲ್ಪಿಸಲು ಮನವಿ ಮಾಡುವುದಾಗಿ ಸಿಕಲ್ ಆನಂದಗೌಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಸಾದ್ ರೆಡ್ಡಿ, ವೆಂಕಟರಮಣಪ್ಪ, ಮುರಳಿ, ಅನಿಲ್ ಕುಮಾರ್, KV ಶ್ರೀನಾಥ್, KV ಶಿವ, ಶಂಕರಪ್ಪ, ರಾಮಚಂದ್ರಪ್ಪ, KK, ರಮೇಶ್ ಬಾಬು, ರವಿ, ಶಿವಣ್ಣ ಸೇರಿದಂತೆ ಮತ್ತಿತರರು ಇದ್ದರು. ఏమేం అనుకూలాలు ఉన్నాయి అన్నీ ఉన్నాయమ్మా. అయ్యప్ప 3 టర్మ్ల ఏమేం అనుకూలం చేసిండాడో అయినా దాని గురించి అంతా ఉంది. విబి రామ్జీ అని సేమ్ కొత్తగా నరేగా ఉంది కదా, నరేగా లేదు ఇప్పుడు, విబిజీ రామ్జీ అనేసి వచ్చింది. దాంట్లో ఏమేమి మీకు చేతులు చేస్తే ఒక దినానికే ఎంత కూలి ఇవ్వాలా, ఎన్ని అవర్లు మీరు పని చేయాలా, మొత్తం డీటెయిల్ దీంట్లో ఇచ్చింది. ఎంత చదువుకుండా మీకే 33%, 33% లో మీకు సపరేట్ గా ఇచ్చేస్తాడు మోదీ గారు. దీంట్లో అంతా అమ్మా 33%. నెక్స్ట్ అసెంబ్లీలో మీ ఆడవాళ్ళే 33% ఉంటారు. చేసేసి నరేంద్ర మోదీకి ఆశీర్వాదం చేయండి అమ్మా. చేసేసే మంచిదైతుంది. అంతా న్యూస్ లో వచ్చేస్తారు. ఇక్కడ అయిపోయి చూడన్నా కెమెరా కలిసి చూడండి అన్న. ప్రసాద్ అన్న ಸ್ವಲ್ಪ ಅದು 1 ಮಂತ್ ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ. ಅದ್ರಲ್ಲಿ ಬೇಕಾದ್ರೆ ಎಲ್ಲಾರನ್ನೂ ಸೇರಿಸ್ತಾರೆ. ಅಣ್ಣ ಈ ಕಡೆ ನೋಡೋಣ. ಸರ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಮಾತಾಡಿ ಸರ್. ಇವತ್ತಿನ ದಿವಸ ನಾವು ಕೆಂಚಾರ್ಲಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೋಡೆಗಂಡ್ಲು ಬೂತ್ನಲ್ಲಿದ್ದೀವಿ ನಾವು ಇವತ್ತಿನ ದಿವಸ. ಈ SIR ಕುರಿತಾಗಿ
ನಮ್ಮ ಮತ ಬಾಂಧವರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಬೂತ್ ಮಟ್ಟದಲ್ಲೂ ಹೋಗಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯಾರನ್ನ ನಮ್ಮ ಪಕ್ಷದ ವತಿಯಿಂದ PLA 2 ಅಂತ ನೇಮಕ ಮಾಡಿದ್ದೀವಿ, ಹಾಗೂ ಬೂತ್ ಅಧ್ಯಕ್ಷರಿದ್ದಾರೆ, ಬೂತ್ ಕಮಿಟಿ ಮೆಂಬರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಈ SIR ಕುರಿತಾಗಿ ಅವ್ರಿಗೇನಾದರೂ ಸಮಸ್ಯೆಗಳಿದೆಯಾ, ಇಲ್ಲಿ ಯಾರು ಎಲೆಕ್ಷನ್ ಕಮಿಷನ್ನಿಂದ BLOನ ನೇಮಕ ಮಾಡಿದ್ದಾರೆ ಅವ್ರ ಕಡೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಅವ್ರು ಸ್ಪಂದಿಸ್ತಾ ಇದ್ದಾರಾ, ಈ ರೀತಿಯಾದಂಥ ಕೆಲವೊಂದು ವಿಚಾರಗಳನ್ನು ಅವ್ರ ಹತ್ರ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಏನಗದಲ ಪಂಚಾಯಿತಿ, ಚಿಲಕನೇರಕು ಪಂಚಾಯಿತಿ ಇವುಗಳನ್ನೆಲ್ಲ ಈಗಾಗಲೇ ನಾವು ಮುಗಿಸಿದ್ದೀವಿ. ಇವತ್ತಿನ ದಿವಸ ಕೆಂಚಾರ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬಂದಾಗ ಕೆಲವೊಂದು ಬೂತ್ಗಳಲ್ಲಿ ಈ BOಗಳು ಮತ್ತು ದಂಡಾಧಿಕಾರಿಗಳು ಯಾವ ರೀತಿ ನಿರ್ಣಯ ಮಾಡಿದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಾರೆ, ಆ ಶಿಕ್ಷಕರನ್ನು ಕಾನ್ಸ್ಟಿಟ್ಯುನ್ಸಿ ವೈಸು ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಕ್ಕಂಥವ್ರನ್ನ ತೆಗೆದು ಬೇರೆ ಕಡೆ ಈ SIR ಕುರಿತಾಗಿ PLO ಆಗಿ ನೇಮಕ ಮಾಡಿರ್ತಾರೆ. ನಾವು ಅವರ ಹೆಸರು ಹೇಳಕ್ಕೆ ಹೋಗಲ್ಲ, ಕಾನ್ಫಿಡೆನ್ಷಿಯಲ್ಲು. ಬಟ್ ಅವ್ರನ್ನ ಸಂಪರ್ಕ ಮಾಡಿ ಈ ಬೂತ್ನಲ್ಲಿ ತಮಗೇನಾದ್ರು ಸಮಸ್ಯೆ ಇದೆಯಾ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ನಮ್ಮ PLA 2ಗಳು ನಿಮ್ಮ ಹತ್ರ ಸ್ಪಂದಿಸ್ತಾ ಇದ್ದಾರಾ, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾ ಇದ್ದೀರಿ, ಸಂಜೆ ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಿ, ಈ ಥರದ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಾಗ ಅವರು ಕೆಲವೊಂದು ಹಳಲನ್ನು ಹೇಳ್ಕೊಂಡ್ರು ನಮ್ಮ ಹತ್ರ. ಸರ್, ನಮ್ಮ ಶಾಲೆಯಲ್ಲಿ ನಾನು ಒಬ್ಬನೇ ಶಿಕ್ಷಕ ಇರೋದು, ಆ ಶಿಕ್ಷಕನ್ನ ತೆಗೆದುಬಿಟ್ಟು ಬೇರೆ ಊರಿಗೆ ನಮಗೆ SIR ಕೆಲಸಕ್ಕೆ ಅಂತ ನೇಮಿಸಿದ್ದಾರೆ. ನಾನು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬರ್ತಾ ಇದ್ದೀನಿ, ಸಂಜೆ 6 ಗಂಟೆ 7 ಗಂಟೆವರೆಗೂ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಾಲೆಯಲ್ಲಿ ಶಿಕ್ಷಕ ಇಲ್ಲ, ಮಕ್ಕಳು ಏನು ಮಾಡೋದು? ಅಲ್ಲಿನ ಪೋಷಕರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಇಲ್ಲಿಂದ ಹೋಗಿ BLO ಆಗಿ ಇನ್ನೊಂದು ಕಡೆ ನೇಮಕ ಆಗಿದ್ದಾರೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಏನ್ರಿ ನಮ್ಮ ಮಕ್ಕಳೇನು ಕುರಿ ಮೇಯಿಸೋದೇನ್ರಿ? ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡು ಗಲಾಟೆ ಮಾಡಿಕೊಂಡು ಅವ್ರು ಏನ್ರಿ ಮಾಡೋದು? ಅವ್ರ ವಿದ್ಯಾಭ್ಯಾಸ ಏನ್ರಿ ಆಗೋದು? ಈ ಥರದ ಕೆಲವೊಂದು ಸಮಸ್ಯೆಗಳಿದೆ ತಾಲೂಕಿನಲ್ಲಿ. ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ERO ಯಾರಿದ್ದಾರೆ, ದಂಡಾಧಿಕಾರಿಗಳು, BOಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸುಮ್ಮನೆ ನೀವೆಲ್ಲೋ ಕೂತು ಅವ್ರ ಮೇಲೆ, ಶಿಕ್ಷಕರ ಮೇಲೆ ಬೆದರಿಕೆ ಹಾಕ್ಬಿಟ್ಟು ನೀವು ಕೂತ್ಕೊಂಡು ನಿಮಗೆ ಟಾರ್ಗೆಟ್ ಕೊಟ್ಬಿಟ್ರೆ ನಿಮ್ಮ ಕೆಲಸ ಆಯಿತು ಅಂತಲ್ಲ. ನಿಮಗೆ ಜಿಲ್ಲಾಧಿಕಾರಿಗಳ ನಿಮ್ಮೆಲ್ಲ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ನ ಇಲ್ಲಿ ನೀವು ಬೇರೆಯವ್ರ ಮೇಲೆ ಹಾಕಬೇಕಾದ್ರೆ ಪರ್ಯಾಯವಾಗಿ ನೀವು ಏನು ವ್ಯವಸ್ಥೆ ಮಾಡಿದರೆ ಶಾಲೆಯಲ್ಲಿ, ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕಾಗ್ತದೆ. ದಯಮಾಡಿ ಇದು ತುಂಬ ಸೀರಿಯಸ್ ಇಶ್ಯೂ ಇದೆ. ನಾನು ಸುಮಾರು ಬೂತುಗಳಲ್ಲಿ ಈ ಥರದ ವಿಷಯದ ಬಗ್ಗೆ ನಾನು ಕೇಳ್ಪಟ್ಟೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇಮ್ಮಿಡಿಯೇಟ್ ಆಗಿ ಇದ್ರ ಕುರಿತಾಗಿ ನಾನು ಸಹ ದಂಡಾಧಿಕಾರಿಗಳಿಗೆ, EOಗೆ, EROಗೆ ಇದರ ಸಂಬಂಧಪಟ್ಟ ಹಾಗೆ ನಾನು ವಿಷಯವನ್ನು ಮುಟ್ಟಿಸ್ತೇನೆ. ನಾನು ಈ ತಾಲೂಕಿನ PLO 1 ಆಗಿ ನನಗೆ ಈ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಯಾರಿಗೂ ಅನಾನುಕೂಲ ಆಗೋದು ಬೇಡ, ವಿಶೇಷವಾಗಿ ಮಕ್ಕಳಿಗೆ ಅನಾನುಕೂಲ ಆಗೋದು ಬೇಡ. ಪರ್ಯಾಯವಾಗಿ ನೀವು ಅಲ್ಲಿ ಏನು ವ್ಯವಸ್ಥೆಯನ್ನು ಮಾಡ್ತೀರಿ ಆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಮಕ್ಕಳು ಸುಮ್ಮನೆ ನೀವು 1 ತಿಂಗಳವರೆಗೂ ಸುಮಾರು SIR ಅಂತ ಹೇಳಿದ್ರೆ 3 ತಿಂಗಳ ಕಾಲಾವಧಿ ಅವ್ರು ಕೆಲಸ ಮಾಡಬೇಕಾಗ್ತದೆ. ಮಕ್ಕಳ ಗತಿ ಏನಾಗ್ತದದು? ಹಂಗಾಗಿ ಮಕ್ಕಳದ ಭವಿಷ್ಯನೂ ನಮಗೆ ಮುಖ್ಯ ಆಗಿರೋದ್ರಿಂದ ಆ ಶಾಲೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಆ ಶಾಲೆಯಿಂದ ಯಾರು ಉಪಾಧ್ಯಾಯರನ್ನ, ಶಿಕ್ಷಕರನ್ನ ತೆಗೆದು ಬೇರೆ ಕಡೆ ಹಾಕಿದರೆ ಅವ್ರಿಗೆ ಇಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಪೀಸ್ಫುಲ್ ಮೈಂಡ್ ಇದ್ರೆ ಮಾತ್ರ ಅವರು ಮನೆಗೆ ಹೋಗಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೇಳ್ತಕ್ಕಂಥದ್ದು ಹಾಗೂ ಜನಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಆಗ್ತದೆ. ಅಲ್ಲೂ ಟೆನ್ಷನ್ನು, ಇಲ್ಲೂ ಟೆನ್ಷನ್ನು, ಕೆಲಸ ಹೆಂಗ್ರಿ ಮಾಡೋಕ್ಕಾಗುತ್ತೆ ಸಮಯ. ಹೀಗಾಗಿ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ಈ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೀವಿ. ಓಕೆ ಸರ್. ಮತಗಟ್ಟೆಗಳನ್ನು ನಾವು ಸಂಪರ್ಕ ಮಾಡಿದಾಗ ಅಲ್ಲಿನ BLOಗಳನ್ನು ಯಾರು ಎಲೆಕ್ಷನ್ ಕಮಿಷನ್ನಿಂದ BLOಗಳ ನೇಮಕಗೊಂಡಿದ್ದಾರೆ ಅವರನ್ನೂ ಸಹ ಸಂಪರ್ಕ ಮಾಡಿದಾಗ ನಮಗೊಂದು ಲೋಪದೋಷಗಳು, ಅವರ ಹಳದನ್ನು ಹೇಳ್ಕೊಂಡ್ರು ನಮ್ಮ ಹತ್ರ. ಸರ್, ನಾವು ರಾತ್ರಿ ಹಗಲು ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ, ಒಂದು ದಿನಕ್ಕೆ ಇಷ್ಟು ಮತಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋದನ್ನ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡಬೇಕು ಅಂತ ಹೇಳಿದ್ರೆ
ಅವರ ಟಾರ್ಗೆಟ್ ಜೊತೆಗೆ ಎರಡೂ ಕಡೆ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಾರೆ, ಆ ಶಿಕ್ಷಕರನ್ನ ಸಂಬಂಧಪಟ್ಟ ಹಾಗೆ ಇನ್ನೊಂದು BLO ಆಗಿ ಇನ್ನೊಂದು ಮತಗಟ್ಟೆಗೆ ಅವ್ರನ್ನ ನೇಮಕಗೊಳಿಸಿರ್ತಾರೆ. ಶಾಲೆ ಒಂದೂರಲ್ಲಿ ಇರ್ತದೆ, ಇವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಬೆಳಗ್ಗೆ 6 ಗಂಟೆಗೆ ಬಂದು ನೀವು ಯಾರು ಎಲೆಕ್ಷನ್ ಕಮಿಷನ್ ಕಡೆಯಿಂದ ERO ಆಗಿರ್ಬೋದು, ಇಲ್ಲ ದಂಡಾಧಿಕಾರಿಗಳಾಗಿರ್ಬೋದು, BEOಗಳಾಗಿರ್ಬೋದು, ಇವರಿಗೆ ಒಂದು ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಪಾಪ ಅವ್ರು ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇದಾರೆ. ಆದ್ರೆ ಅಲ್ಲಿ ಮಕ್ಕಳ ಸ್ಥಿತಿ ಏನು, ಅವರ ಹಳದು ಎಷ್ಟೇ. ಸ್ವಾಮಿ, ನಾವು ಒಬ್ಬ ಶಿಕ್ಷಕ ಆಗಿರ್ತೀನಿ, ಮಕ್ಕಳು ಬೆಳಗ್ಗೆ 8:30-9 ಗಂಟೆಗೆ ಶಾಲೆಗೆ ಬಂದಿರ್ತಾರೆ. ನಾನಿಲ್ಲಿ ಬೆಳಗ್ಗೆ 6 ಗಂಟೆಗೆ ಬೇರೆ ಕಡೆ ನನ್ನ BLO ಆಗಿ ನೇಮಕಗೊಳಿಸಿರೋದ್ರಿಂದ ಮತಪಟ್ಟಿ ಪರಿಷ್ಕರಣೆಯಲ್ಲಿ ನಾನು ಬ್ಯುಸಿ ಇರ್ತೀನಿ. ಮಕ್ಕಳಿಗೆ ಯಾರು ಪಾಠ ಹೇಳೋರು? ಈಗ ಪೋಷಕರಿಗಾಗ್ಲೇ ಇದ್ರ ಬಗ್ಗೆ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ. ನೀವೆಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿಯಪ್ಪ, ಮಕ್ಕಳಿಗೆ ಯಾರು ಪಾಠ ಹೇಳೋರು ಅನ್ನೋ ಒಂದು ಹಳದನ್ನ ಪ್ರತಿ ಕಡೆ ಹೋದಾಗ ಕೆಲವೊಂದು BLOಗಳು ನಮ್ಮ ಹತ್ರ ಆ ದುಃಖವನ್ನ ಹೇಳ್ಕೊಂಡ್ರು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಯಾರು ದಂಡಾಧಿಕಾರಿಗಳು, BEOಗಳು, EROಗಳು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಸರ್, ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ಆದ್ರೆ ಕೆಲವೊಂದು ಕಡೆ ಯಾರು ಒಬ್ಬ ಶಿಕ್ಷಕ ಇರ್ತಾನೆ, ಆ ಶಿಕ್ಷಕ ಬಂದು ನೀವು BLO ಆಗಿ ನೇಮಕಗೊಳಿಸಿ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಶಾಲೆಗೆ ಬೀಗವನ್ನು ಹಾಕಬೇಕಾಗ್ತದೆ. ಅದರ ಬದಲಾಗಿ ದಯಮಾಡಿ ಅಲ್ಲೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಇಲ್ಲಿ ಎಂಗೇಜ್ ಮಾಡಿದಾಗ ಇದಕ್ಕೆ ಸೂಕ್ತ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂತ ಕೆಲಸ ಆಗ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಹಾಗಾಗಿ ನಾವು ಫೀಲ್ಡ್ ಅಲ್ಲೆಲ್ಲ ಓಡಾಡ್ತಾ ಇರೋದ್ರಿಂದ ಇಲ್ಲಿನ ಸಮಸ್ಯೆಗಳ ಕುರಿತಾಗಿ ನಮ್ಮ ಹತ್ರ ಚರ್ಚೆ ಮಾಡೋದ್ರಿಂದ ನಾವು ನಿಮ್ಮ ಹತ್ರ ಹೇಳ್ತೀರಿ, ನೀವು ಅವ್ರಿಗೆ ಸುಮ್ಮನೆ ಪೇಜಲ್ಲಿ ಹಾಕಿ ಅವ್ರ ಹೆಸರು ಹಾಕ್ಬಿಟ್ಟು ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟು ನೀನು ಹೋಗಿ ಫೀಲ್ಡ್ ಅಲ್ಲಿ ಕೆಲಸ ಮಾಡು, ಒಂದು ದಿನಕ್ಕೆ 50 ಜನನ ಭೇಟಿ ಮಾಡಬೇಕು, ಎನ್ಯುಮರೇಷನ್ ಫಾರ್ಮ್ ನ ಫಿಲ್ ಮಾಡಬೇಕು, ನನಗೆ ಕೊಡಬೇಕು, ಫೋಟೋ ಹಾಕಬೇಕು, ಲೊಕೇಶನ್ ಹಾಕಬೇಕು, ಲೈವ್ ಲೊಕೇಶನ್ ಅಲ್ಲಿ ಇರಬೇಕು. ನಿಮ್ಮ ಕ್ರಮಗಳೆಲ್ಲ ಸರಿ ಇದೆ, ಆದ್ರೆ ವಾಸ್ತವಾಂಶ ಏನಿದೆ ಅನ್ನೋದನ್ನ ದಯಮಾಡಿ ನೀವು ತಿಳ್ಕೋಬೇಕು. ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನವನ್ನ ಹರಿಸಬೇಕು. ಅಲ್ಲಿ ಪೋಷಕರ ಒಂದು ಹಳಲೇನಿರ್ತದೆ, ಎಲ್ಲರೂ ಹೋಗಿ ಆ ಶಿಕ್ಷಕರ ಮೇಲೆ ಬಿದ್ರೆ ಆ ಶಿಕ್ಷಕ ಏನ್ ಹೇಳಕ್ಕಾಗ್ತದೆ? ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮನ್ನು ಬೈಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬಾರ್ದು. ಹಾಗಾಗಿ ಏನು ನಮಗೆ ಚುನಾವಣಾ ಆಯೋಗ ಟಾಸ್ಕ್ ಕೊಟ್ಟಿದೆ SIR ನ, ಅದನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ನೀವು ಸರಿಯಾದ ಸೂಕ್ತವಾದ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ, ತಗೊಳ್ಬೇಕಾಗ್ತದೆ. ಸಂಬಂಧಪಟ್ಟ ಶಾಲೆಗಳಿಗೆ ಪರ್ಯಾಯವಾಗಿ ಶಿಕ್ಷಕರನ್ನ ನೇಮಕಗೊಳಿಸಿ ಅಲ್ಲಿಂದ ಬೇಕಾದ್ರೆ ಇನ್ನೊಬ್ಬ ಶಿಕ್ಷಕರನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಕುರಿತಾಗಿ ನನಗೆ ಬಂದಿರತಕ್ಕಂಥ ದೂರುಗಳ ಅನ್ವಯ ನಾನು ಸಂಬಂಧಪಟ್ಟ ದಂಡಾಧಿಕಾರಿಗಳಿಗೆ, BEOಗಳಿಗೆ ನಾನು ಸಹ ಒಂದು ಮನವಿಯನ್ನ ಕೊಡ್ತೀನಿ. ಸೂಕ್ತವಾಗಿ ಇದರ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೀನಿ. ಇವತ್ತಿನ ದಿವಸ ನಾವು ಕಟ್ಟಿಗೆನಹಳ್ಳಿ ಮಿಟ್ಟಳ್ಳಿ ಪಂಚಾಯಿತಿ ಬೂತ್ ನಂಬರ್ 32ರಲ್ಲಿ ಒಂದು SIR ಕುರಿತಾಗಿ ತಮ್ಮೆಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನನ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರೇಗೌಡರು BLA 1 ಆಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನನ್ನ ಜವಾಬ್ದಾರಿ ಪ್ರತಿ ಬೂತ್ಗೂ ಹೋಗಿ ಅಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಯಾರು BLA 2 ಅಂತ ನೇಮಕಗೊಳಿಸಿರ್ತಾರೆ, ಬೂತ್ ಅಧ್ಯಕ್ಷರು ಇರ್ತಾರೆ ನಮ್ಮ ಪಾರ್ಟಿ ಕಡೆಯಿಂದ, ಹಾಗೂ ಬೂತ್ ಕಮಿಟಿ ಯಾರು ಇರ್ತಾರೆ ಅವ್ರನ್ನೆಲ್ಲರನ್ನೂ ಸಹ ಸಂಪರ್ಕ ಮಾಡಿ ಈ ಒಂದು SIR ಕುರಿತಾಗಿ ಒಂದು ಅವೇರ್ನೆಸ್ನ ಮೂಡಿಸ್ತಕ್ಕಂಥದ್ದು. ಏನು SIR ಅಂತ ಹೇಳಿದ್ರೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡಬೇಕು, ಆ ನೇಮಕಗೊಂಡಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು, ಈ ರೀತಿಯಾದಂಥ ವಿಷಯಗಳನ್ನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾನು ನಿಮ್ಮೂರಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಈಗಾಗಲೇ ನಿಮ್ಮ ಬೂತ್ನಲ್ಲಿ BLO ನಮ್ಮ ಎಲೆಕ್ಷನ್ ಅವರು ಇವ್ರನ್ನ ನೇಮಕಗೊಳಿಸಿರ್ತಾರೆ. ಈಗಾಗಲೇ 29ನೇ ತಾರೀಕಿಂದ ಆಲ್ರೆಡಿ ಅವರು ಒಂದು SIRನ ಅಭಿಯಾನವನ್ನು ಅವರು ಶುರು ಮಾಡಿರ್ತಾರೆ. ಅವ್ರ ಜೊತೆಗೆ ನಮ್ಮ BLA 2 ಬಂದು ಅವ್ರ ಜೊತೆಗೆ ಅವ್ರಿಗೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಯಾರು ಅರ್ಹರಿದ್ದಾರೆ
ಅಂಥವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾರು ಹೊಸಬರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರ್ತಾರೆ, ಯಾರು ಬಂದಿರ್ತಾರೆ ಅಂಥವ್ರನ್ನ ಆ ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು 2002ರಿಂದ ಇವತ್ತಿನ ಒಳಗೆ ಇನ್ ಬಿಟ್ವೀನು ಮಧ್ಯದಲ್ಲಿ ಯಾರು ಡೆತ್ ಆಗಿದ್ದಾರೆ ಅವರ ಹೆಸರುಗಳನ್ನ ಆ ಮತಪಟ್ಟಿಯಿಂದ ತೆಗಿತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಇಲ್ಲೂ ಓಟಿದ್ದು ಬೆಂಗಳೂರಲ್ಲೂ ಓಟಿದೆ ಅಂತ ಹೇಳಿದ್ರೆ ಅಂಥವ್ರನ್ನ ಪತ್ತೆ ಹಚ್ಚಿ ನೀನು ಬೆಂಗಳೂರಲ್ಲಿ ಹಾಕಂಗಿದ್ರೆ ಅಲ್ಲೇ ಹಾಕ್ಕೊಳ್ಳಪ್ಪ, ಇಲ್ಲಿ ಬೇಡ ಅನ್ನೋ ಥರ ತೆಗೆಸ್ತಕ್ಕಂಥ ಕೆಲಸವನ್ನು ದಯಮಾಡಿ ಯಾರು BLO ಆಗಿ ನೇಮಕಗೊಂಡಿದ್ರೆ ಅವ್ರ ಜೊತೆ ನಾವು ಸಹಕಾರವನ್ನು ಕೊಡಬೇಕಾಗ್ತದೆ. ಯಾರೊಬ್ಬ ಅರ್ಹ ಮತದಾರನು ಸಹ ಪಟ್ಟಿಯಿಂದ ಬಿಡಬಾರ್ದು. ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿ ಸರಿನೂ ಅವ್ರ ಮನೆಗೆ ಹೋಗಬೇಕಾದ್ರೆ BLO ಅವ್ರ ಜೊತೆ ನಾವು ಹೋಗಬೇಕಾಗ್ತದೆ. ಒಬ್ಬ BLO ಒಂದು ಬಾರಿ ಹೋಗಿ ಸುಮ್ಮನೆ ಇರ್ತಕ್ಕಂಥದ್ದಲ್ಲ. ಒಬ್ಬ BLO ಒಂದು ಮನೆಗೆ 3 ಬಾರಿ ಭೇಟಿ ಕೊಡಬೇಕು. ಮೊದಲನೇ ಬಾರಿ ಭೇಟಿ ಕೊಟ್ಟಾಗ ಯಾರೂ ಇಲ್ಲ ಅಂತ ಹೇಳಿದ್ರೆ ಒಂದು ರೌಂಡ್ ಸ್ಟಿಕ್ಕರ್ನ ನಿಮ್ಮ ಮನೆ ಬಾಗಿಲ ಮೇಲೆ ಹಾಕ್ತಾರೆ. 2ನೇ ಬಾರಿ ಹೋದಾಗ ಯಾರೂ ಇಲ್ಲ ಅಂದರೆ ಮತ್ತೆ ರೌಂಡ್ ಸ್ಟಿಕ್ಕರ್ ಹಾಕ್ತಾರೆ. 3ನೇ ಬಾರಿ ಬಂದಾಗ ನೀವೆಲ್ಲರೂ ಇದ್ದೀರಿ ಅಂತ ಹೇಳಿದ್ರೆ ಅದು ಸ್ಕ್ವೇರ್ ಸ್ಟಿಕ್ಕರ್ ಅಂತ ಹಾಕ್ತಾರೆ. ಇದನ್ನು ತುಂಬ ಕಟ್ಟುನಿಟ್ಟಾಗಿ ಚುನಾವಣಾ ಆಯೋಗ ಪ್ರತಿ ಬೂತ್ನಲ್ಲೂ ಪ್ರತಿ ಮನೆಗೂ ಹೋಗಬೇಕು. BLOಗಳು ಅದಕ್ಕೆ ಸ್ಪಂದನೆ ಕೊಡಬೇಕು. ಸ್ಪಂದನೆ ಏನಾದರೂ ಕೊಡಲಿಲ್ಲ, ಸಹಕಾರ ಕೊಡಲಿಲ್ಲ, ಅಲ್ಲಿ ಅನಗತ್ಯವಾದಂಥ ಒಂದು ಮತಪಟ್ಟಿಯಲ್ಲಿ ಬೇರೆಯವ್ರದ್ದು ಯಾರೋ ಹೆಸರಿದೆ ಅಂತ ಹೇಳಿದ್ರೆ ನಾವು ಅಬ್ಜೆಕ್ಷನ್ನ ಮಾಡ್ತಕ್ಕಂಥ ರೈಟ್ಸು ಯಾರು ಪಕ್ಷದ ವತಿಯಿಂದ BLA 2 ಇರ್ತದೆ ಅವ್ರಿಗಿರ್ತದೆ. ಅವ್ರ ಅಬ್ಜೆಕ್ಷನ್ ಮಾಡ್ಬೋದು. ಅದನ್ನು ಆ ಮತಪಟ್ಟಿಯಿಂದ ತೆಗಿತಕ್ಕಂಥ ಕೆಲಸವನ್ನು BLOಗಳು ಮಾಡ್ತಾರೆ. ಇನ್ ಕೇಸು BLOಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಹಾಗೆ ದಂಡಾಧಿಕಾರಿಗಳಾಗಿರಲಿ, ಇಲ್ಲ ಅಂತ ಹೇಳಿದ್ರೆ ERO ಆಗಿರಲಿ, ಜಿಲ್ಲಾಧಿಕಾರಿಗಳಾಗಿರಲಿ, ಇಲ್ಲ ಡೈರೆಕ್ಟಾಗಿ ಎಲೆಕ್ಷನ್ ಕಮಿಷನಿಂದ ಯಾರು ನೇಮಕಗೊಳಿಸಿರ್ತಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ನಾವು ಮನವಿಯನ್ನು ಕೊಟ್ಟು ಈ ಸಂಬಂಧಪಟ್ಟ ಬೂತ್ನಲ್ಲಿ ಯಾರು BLO ಕೆಲಸ ಮಾಡ್ತಾ ಇದ್ದಾರೆ ಅವರು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ, ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ, ದಯಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸಿ ಅನ್ನೋದನ್ನು ನಾವು ಅವರಿಗೆ ವಿನಂತಿ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ SIRನ 22 ವರ್ಷಕ್ಕೊಮ್ಮೆ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಏನಿದೆ 22 ವರ್ಷಕ್ಕೊಂದ್ಸರಿ ಈ ಮತಪಟ್ಟಿ ಪರಿಷ್ಕರಣೆ ಆಗ್ತಕ್ಕಂಥದ್ದು ನಮ್ಮ ಅದೃಷ್ಟ. ನಮ್ಮ ಕಾಲದಲ್ಲಿ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಯಾರು ನಮ್ಮ ಮಕ್ಕಳೆಲ್ಲ 18 ವರ್ಷ ಆಗಿದ್ದಾರೆ ಅವರೆಲ್ಲ ಯಾರೆಲ್ಲ ಓಟ್ಗೆ ಅರ್ಹರಾಗಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಚುನಾವಣಾ ಆಯೋಗ ಎಲ್ಲ ಮಾಡ್ತಿರ್ತಕ್ಕಂಥ ನಮಗೋಸ್ಕರ ಅಂತ ತಿಳ್ಕೊಂಡು, ಯಾಕಂದರೆ ಈಗಾಗಲೇ ಬೇರೆ ರಾಜ್ಯಗಳೆಲ್ಲ SIR ಆಗಿದೆ. ಆ SIR ಮುಖಾಂತರ ನಮಗೆಲ್ಲ ಏನು ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಅನಗತ್ಯವಾದಂಥ ಓಟುಗಳನ್ನ ಯಾರನ್ನ ಸೇರಿಸ್ಕೊಂಡಿದ್ರು, ಬೋಗಸ್ಸು ಓಟುಗಳನ್ನ ಯಾರನ್ನ ಸೇರಿಸ್ಕೊಂಡಿದ್ರು, ಬೇರೆ ರಾಷ್ಟ್ರಗಳ ಜನಗಳನ್ನ ಇಲ್ಲಿ ಯಾರನ್ನ ಸೇರಿಸ್ಕೊಂಡಿದ್ರು ಓಟುಗೋಸ್ಕರ ಅವ್ರನ್ನೆಲ್ಲ ತೆಗಿತಕ್ಕಂಥ ಕೆಲಸ ಆಗಿದ್ದರಿಂದನೇ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಉಳಿಸ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿರೋದು. ಹಾಗಾಗಿ SIRನ ಬಗ್ಗೆ ಗೌಡನಹಳ್ಳಿ ಬೂತ್ನಲ್ಲಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸೀಕಲ್ ಆನಂದಗೌಡರು ಬಂದಿದ್ದಾರೆ. ಇವತ್ತು ನಾವು SIR ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ನಮ್ಮ ಮತದಾರ ಬಂಧುಗಳಲ್ಲಿ ಅದರಲ್ಲಿ ಮೇಲು ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತೊಂದು ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ SIR ಬಗ್ಗೆ ಯಾವ ಥರ ಅಪ್ಲಿಕೇಶನ್ ಕೊಡಬೇಕು ಮತ್ತು ಯಾವ ಥರ ನಾವು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಮಗೆ ವಿವರವನ್ನು ಕೊಟ್ಟಿದ್ದಾರೆ ಆನಂದಗೌಡರು. ಸೊ ಅದೇ ರೀತಿಯಲ್ಲಿ ನಾವು ಎಲ್ಲ ಅಪ್ಲಿಕೇಶನ್ ಮನೆಗೆ ತಲುಪಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಓಟಲ್ಲಿ ಯಾವ ಥರ ಮಾಡಿಸ್ಕೋಬೇಕು ಮತ್ತು ಯಾರು ಅನರ್ಹರಿದ್ದಾರೆ ಅವ್ರನ್ನ ಯಾವ ಥರ ತೆಗೆಸಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಅವೇರ್ನೆಸ್ ಇದೆ. ಅದರ ಬಗ್ಗೆ ನಾವು ಸಮಗ್ರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅವೇರ್ನೆಸ್ ಕೊಟ್ಟಿದ್ದೇವೆ. ಪ್ರತಿ ಮನೆಗೆ ಬೂತ್ಗೆ ಮನೆಗೆ ವಿಸಿಟ್ ಮಾಡಿ ಪ್ರತಿಯೊಂದು ನಾವು ಅಪ್ಡೇಟ್ ಮಾಡ್ತೇವೆ ಅಂತೇಳಿ ಇದೇ ಸಂದರ್ಭದಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು.